ಓಕೆ, ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿದ್ದೀವಿ ವಿಶ್ವಾಸ್ ಪೇನ ಗ್ರ್ಯಾಂಡ್ ಲಾಂಚಲ್ಲಿ. ಈ ಕಾರ್ಯಕ್ರಮ ನಡಿಬೇಕಂತ ಅಂದರೆ ಒಂದು ಮುಖ್ಯ ವ್ಯಕ್ತಿ ಕಾರಣ. ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು. ಆ್ಯಂಡ್ ವಿಶ್ವಾಸ್ ವರ್ಲ್ಡ್ ಟೆಕ್ನ CEO ನಮ್ಮ ಜೊತೆ ಇದ್ದಾರೆ, ವಿಶ್ವಾಸ್ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಮೇಡಮ್, ಹೇಳಿ. ಈ ಒಂದು ಕಾರ್ಯಕ್ರಮ ಇಷ್ಟು ಸಕ್ಸಸ್ಫುಲ್ಲಾಗಿ ಆಗಿದೆ, ಹೆಂಗೆ ಅನಿಸ್ತಿದೆ ಸರ್? ಮೇಡಮ್, ಸೋ ಹ್ಯಾಪಿ. ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಸೊ ನಮ್ಮ ಕಡೆಯಿಂದ ಭಗವಂತ ಏನೋ ಒಂದು ಕೆಲಸ ಮಾಡೋಕೆ ಹೊರಟಿದ್ದಾರೆ. ಸೊ ನಾವು ಮಾಡ್ತಾಯಿದ್ದೀವಿ. ಮೈನ್ಲಿ ನಮ್ಮ ಕರ್ನಾಟಕದ ಜನ ನಮ್ಮ ಕಾಪಾಡ್ತಾರೆ ಅಂತ 100% ಹೋಪ್ ಇದೆ. ಸೊ ಎಷ್ಟೋ ಜನ ಕಂಪ್ನಿಗಳನ್ನ ಬೆಂಗಳೂರಲ್ಲಿ ಯಾವ್ಯಾವ ರೀತಿಯೋ ಬೆಳೆಸಿದ್ದಾರೆ. ಸೊ ನಮ್ಮ ಮನೆಯವ್ರನ್ನ ನಮ್ಮನ್ನು ಬೆಳೆಸಲ್ವಾ, ಅದು ನಮಗೆ ನಂಬಿಕೆ ಇದೆ. ಸೊ ನಂಬಿಕೆಗಿಂತ ಜೊತೆಗೆ ಬೆನಿಫಿಟ್ಸ್ ಜಾಸ್ತಿ ಇದೆ. ಸೊ ಸೆಕ್ಯೂರ್ ಆಗಿದೆ. ವಿಶ್ವಾಸ್ ಪೇಯಲ್ಲಿ ನೀವು ಯಾವುದೇ ರೀತಿ ಬಿಲ್ ಪೇಮೆಂಟು ಅಥವಾ ಟ್ರಾನ್ಸಾಕ್ಷನ್ನ ಒಳ್ಳೆ ರೀತಿ ಯೂಸ್ ಮಾಡ್ಬೋದು. ಜೊತೆಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ. ಆ್ಯಂಡ್ ಅಗೇನ್ ವಿಶ್ವಾಸ್ ಸ್ಮಾರ್ಟಲ್ಲಿ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ಗಳು ಸಿಗುತ್ತೆ, ಡಿಸ್ಕೌಂಟ್ಸ್ಗಳು ಸಿಗುತ್ತೆ, ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ಸೊ ಕ್ವಾಲಿಟಿ ಅಂದರೆ ಯಾವ ರೀತಿ ಹೇಳ್ತಾ ಇದ್ದೀವಿ ಅಂದರೆ, ನಮ್ಮದೇ ಮ್ಯಾನುಫ್ಯಾಕ್ಚರ್ ವಿತ್ ಪ್ಯಾಕಿಂಗ್ ವಿತ್ ಓನ್ ಬ್ರ್ಯಾಂಡೆಡ್. ಸೊ ಡೆಲಿವರಿ ಕೂಡ ಅಷ್ಟೇ ಇನ್ಸ್ಟೆಂಟ್ ಡೆಲಿವರಿಯಾಗಿ ನಾವು ಕೊಡ್ತಾಯಿದ್ದೀವಿ. ಸಾಕಷ್ಟು ಜನಕ್ಕೆ ಕೆಲಸ ಕೂಡ ಕೊಡ್ಬೋದು ಇದರಿಂದ. ಜನಗಳು ಒಂದೊಂದು ಎಕ್ಸಾಂಪಲ್, ನೀವು ಒಬ್ಬ ವ್ಯಕ್ತಿ ರೀಚಾರ್ಜ್ ಮಾಡ್ತು ಅಂತ ಹೇಳಿದ್ರೆ ಅದರಿಂದ ಇನ್ನೊಂದು ಎಂಪ್ಲಾಯ್ ಉಟ್ಕೊತಾನೆ. ಸೊ ಹಾಗಾಗಿ ನಮ್ಮ ಕನ್ನಡದವ್ರಿಗೆ, ನಮ್ಮ ಕನ್ನಡತನಕ್ಕೆ, ಇಡೀ ಭಾರತ ದೇಶಕ್ಕೆ ನಾವು ಕೆಲಸಗಳನ್ನ ಇದು ಮಾಡ್ಬೋದು, ಅನ್ಎಂಪ್ಲಾಯ್ಮೆಂಟ್ಗಳನ್ನ ಇದು ಮಾಡ್ಬೋದು. ಪ್ರೆಸೆಂಟ್ಲಿ ನಾವು ಒಂದು 300 ಎಂಪ್ಲಾಯೀಸ್ಗೆ ನಾವು ಕೊಟ್ಟಿದ್ದೀವಿ. ಸೊ ರಿಜೆಕ್ಷನ್ ಆಗಿರೋರು ತುಂಬ ಜನ ಇದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೆಲಸ ಬೇಕು. ಸೊ ಅಂದರೆ ಡಿಫ್ರೆಂಟ್ ಕಾಂಬಿನೇಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ನಾವು ಅವ್ರನ್ನ ಹೈರ್ ಮಾಡ್ಕೋಬೋದು. ಸೊ ಯಾವಾಗ ಹೈರ್ ಮಾಡ್ಬೋದು? ಸಕ್ಸಸ್ ಆದಾಗ ಹೈರ್ ಮಾಡ್ಬೋದು. ಒಂದು ಕಂಪ್ನಿ ಬೆಳೆಯುತ್ತಂದರೆ ಒಂದು ಕುಟುಂಬ, ಅಣ್ಣ ತಮ್ಮ ಫ್ಯಾಮಿಲಿ ಎಲ್ಲ ಜಾಯ್ನ್ ಆಗ್ತೀವಿ. ಸೊ ಜನಗಳು ನಮ್ಮಿಂದ ಅವರು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರು ಪ್ರತಿಯೊಂದು ಬೆನಿಫಿಟ್ಸ್ ನಾವು ಕೊಡ್ತೀವಿ, ಅವರಿಂದ ನಮಗೂ ಸಿಗುತ್ತೆ. ಸೊ ನಮ್ಮಿಂದ ಸಾಕಷ್ಟು ಅನ್ಎಂಪ್ಲಾಯ್ಮೆಂಟ್ಗೆ ಕೆಲಸ ಕೂಡ ಸಿಗುತ್ತೆ. ಇದರಿಂದ ದಯವಿಟ್ಟು ನಾವೇನೊಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಕನ್ನಡದವರಾಗಿ. ಸೊ ನಮ್ಮನ್ನು ಆ ಪ್ರಯತ್ನನ ಸಕ್ಸಸ್ಫುಲ್ಲಿಯಾಗಿ ಮಾಡಿ ನಿಮ್ಮ ಸಪೋರ್ಟ್ ಇರಲಿ. ಸದಾ ನಾವು ನಿಮ್ಮ ಜೊತೆ, ನಿಮ್ಮ ಕೆಲಸಕ್ಕಾಗಿ, ನಿಮ್ಮ ಒಂದು ಸೇವೆಗಾಗಿ ನಾವು ರೆಡಿ ಇರ್ತೀವಿ. ಥ್ಯಾಂಕ್ ಯು. ಖಂಡಿತ ನೀವು ಹೇಳಿದ್ರಿ ಕನ್ನಡದವರು ಹೆಂಗೆ ಎಕ್ಸೆಪ್ಟ್ ಮಾಡ್ಕೊತಾರೋ ಇಲ್ವೋ ಅಂತ ಹೇಳ್ಬಿಟ್ಟು. ಇವಾಗ ಆಲ್ರೆಡಿ 5000 ಅಪ್ಲಿಕೇಶನ್ಸ್ ಡೌನ್ಲೋಡ್ ಆಗಿದೆ. ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೋ ಹ್ಯಾಪಿ ಮೇಡಮ್. ಆ್ಯಕ್ಚುಲಿ ನೆನ್ನೆನೇ ಲಾಂಚೇ ಆಗಿಲ್ಲ. ಐ ಥಿಂಕ್ 1,500 or 2,000 ಡೌನ್ಲೋಡ್ಸ್ ಆಗಿತ್ತು. ಸೊ ನಮ್ಮ ಕನ್ನಡದವ್ರು ಎಷ್ಟು ಸ್ಪೀಡಾಗಿ ನಮ್ಮನ್ನ ಬೆಂಬಲಿಸ್ತಾ ಇದ್ದಾರೆ ಅಂತ. ಟುಡೇ ಐ ವಿಲ್ ಗೆಟ್ 5,000 ಎಬೋ ಆಗಿದೆ ಈಗ ಪ್ರೆಸೆಂಟು. ಐ ಥಿಂಕ್ 10,000 ಮೇಲೆ ಹೋಗಿರುತ್ತೆ. ಸೊ ನಾನು ತುಂಬ ಹ್ಯಾಪಿಯಾಗಿದ್ದೀವಿ, ತುಂಬ ಖುಷಿ ಆಗ್ತಿದೆ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಹೌದು ಸರ್, ಒಂದು ಹೊಸ ಪ್ರಯತ್ನನ ಮಾಡಿದ್ದೀರಾ. ಖಂಡಿತವಾಗ್ಲೂ ಕನ್ನಡಿಗರ ಬೆಂಬಲ ಖಂಡಿತವಾಗ್ಲೂ ಇರುತ್ತೆ. ಆ್ಯಂಡ್ ಇದೇ ಥರ ಏನಾದರೂ ಹೊಸದಾಗಿ ಮಾಡೋರಿಗೆ, ನೀವು ಆಲ್ರೆಡಿ ಸಕ್ಸಸ್ಫುಲ್ ಆಗಿರೋರು, ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಅವರು ಬಂದರೂ ಡಿಫ್ರೆಂಟ್ ಒಂದು ಕಾನ್ಸೆಪ್ಟ್ಗಳಿರುತ್ತೆ ಮೇಡಮ್. ಸಾಕಷ್ಟು ಬೇರೆ ವಿಧವಾದ ಅಂಥ ಚೇಂಜಸ್ಗಳಿರುತ್ತೆ. ಸೊ ನಮ್ಮಲ್ಲಿ ಒಂದು ವಿಭಿನ್ನತೆ ಇದೆ. ಸೊ ಜನಕ್ಕೆ ವಿಭಿನ್ನತೆ ಇದ್ದರೆ ಅಷ್ಟೇ ನಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡ್ತಾರೆ. ಸೊ ಹಲ್ವಾರು 10 ಜನ ಇದ್ದರೆ 10 ಜನ ಒಂದೇ ಥರ ಒಂದೇ ಡ್ರೆಸ್ ಹಾಕಿದರೆ ಆಲ್ ಯೂನಿಫಾರ್ಮ್ ಅಂತ ಹೇಳ್ತಾರೆ. ಸೊ ಒಬ್ಬರು ಕಲರ್ ಡ್ರೆಸ್ ಹಾಕಿದರೆ ಸೊ ಅಟ್ರ್ಯಾಕ್ಟಿವ್ ದಿಸ್ ಪರ್ಸನ್ ಅಂತ ಹೇಳ್ತಾರೆ. ಸೊ ನಮ್ಮಲ್ಲಿ ಏನು ವಿಭಿನ್ನತೆ ಇದೆ ಅಂತ ಹೇಳಿದ್ರೆ, ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮೂವಿಗಳಲ್ಲಿ ಸಾಕಷ್ಟು ಥಿಯೇಟ್ರಿಗೆ ಬರಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಕೇವಲ ಇನ್ನು 3 ತಿಂಗಳಲ್ಲಿ ಸಾಕಷ್ಟು ಜನ ಥಿಯೇಟ್ರಿಗೆ ಬರೋ ಥರ ನಮ್ಮ ಕಂಪ್ನಿ ಮಾಡುತ್ತೆ. ಸೊ ಯಾವ ರೀತಿಯ ನಮ್ಮ ಸಿನಿಮಾಗಳಿಗೆ, ಕನ್ನಡ ಇಂಡಸ್ಟ್ರಿಗೆ ನಾವು ಉತ್ತೇಜನ ಕೊಡ್ತೀವಿ ಅಂತ ಹೇಳಿದ್ರೆ, ಯಾವ ಸಿನಿಮಾ ಕನ್ನಡದಿಂದ ರಿಲೀಸ್ ಆಗಿದೆಯೋ ಆ ಸಿನಿಮಾದ ಟಿಕೆಟ್ಗಳನ್ನ ನಾವು ತೊಗೊತೀವಿ. 20,000 30,000 ಪೀಪಲ್ಗೆ ನಾವು ಉಚಿತವಾಗಿ ಕೊಡ್ತೀವಿ. ಸೊ ನಮ್ಮ ಒಂದು ಆ್ಯಪ್ನ, ನಮ್ಮ ಒಂದು ಗ್ರಾಸರಿನ, ನಮ್ಮ ಒಂದು ಪ್ರಾಡಕ್ಟ್ನ ಬೈ ಮಾಡೋದ್ರಿಂದ ನಾವು ಒಂದು ಉಚಿತವಾದ ಸಿನಿಮಾ ಟಿಕೆಟ್ನ ಫ್ರೀ ಕೊಡ್ತೀವಿ. ಅದರಿಂದ ಜನ ಫ್ರೀ ಸಿಕ್ಕಾಗ ಅದ್ರ ಜೊತೆ ಇನ್ನೂ 2 ಟಿಕೆಟ್ ಬೈ ಮಾಡಿ ಸಿನಿಮಾಗೆ ಬರ್ತಾರೆ. ಅದನ್ನು ನಾವು ಮಾಡ್ತೀವಿ. ಹಾಗೂ ಇನ್ನೂ ಒಂದು 3 ಮಂತ್ಸ್ ಒಂದು 3 ಮಾಡೆಲಲ್ಲಿ ನಾವು ಪ್ರಾಜೆಕ್ಟ್ ಮಾಡ್ಕೊಂಡಿದ್ದೀವಿ. ಕೆಲವೇ ತಿಂಗಳಲ್ಲಿ ನಮ್ಮ ಆ್ಯಪ್ನಲ್ಲಿ ಯಾವ ಕಂಪನಿಯಲ್ಲಿ, ಯಾವ ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟಲ್ಲಿ, ಯಾವ ಒಂದು ಕೆಲವೊಂದು ಕೆಳವರ್ಗದ ಕೆಲಸಗಾರರಿಗೂ ಕೂಡ ಫ್ರೀ ಜಾಬ್ ಮಾಹಿತಿನ ನಾವು ಅವರಿಗೆ ತಲುಪಿಸೋ ಕೆಲಸ ಮಾಡ್ತೀವಿ. ಉದ್ಯೋಗದ ಅವಕಾಶಗಳು, ಎಕ್ಸಾಂಪಲ್ ಹೇಳಬೇಕಂದ್ರೆ, ಒಂದು ಹಳ್ಳಿಯಲ್ಲಿ ಒಂದು ಹುಡುಗ ಇರ್ತಾರೆ. ಸೊ ಅವರು SLC PUC ಪಾಸ್ ಆದಾಗ ಮೈಸೂರಿಗೆ ಹೋಗ್ಬೇಕಾ, ಬೆಂಗಳೂರಿಗೆ ಹೋಗ್ಬೇಕಾ, ಅಥವಾ ಯಾವ ಹೋಟೆಲ್ ಸೇರಬೇಕಾ, ಫ್ಯಾಕ್ಟ್ರಿಗೆ ಸೇರಬೇಕಾ, ಕನ್ಫ್ಯೂಷನ್ ಇರುತ್ತೆ. ಸೊ ಅದನ್ನು ಕನ್ಫ್ಯೂಷನ್ ಹೋಗ್ಸೋಕ್ಕೆ ನಮ್ಮ ವಿಶ್ವಾಸ್ ಪೇ ಯೂಸ್ ಮಾಡಿ ಸಾಕು. ನಿಮಗೆಲ್ಲ ಮಾಹಿತಿನ, ಎಲ್ಲಿ ಕೆಲಸ ಕರೆಕ್ಟ್, ನಿಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಾಗಿ ಯಾವ ಕೆಲಸ ಸೂಟ್ ಆಗುತ್ತೆ ಅಂತೇಳಿ ನಾವು ಮಾಹಿತಿನ ನಿಮಗೆ ತಲುಪಿಸೋ ಕೊಡೋ ಕೆಲಸ ಮಾಡ್ತೀವಿ.
ತುಂಬ ಆ್ಯಕ್ಚುಲಿ ಸರ್ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅಂದರೆ ಒಂದು ಆ್ಯಪಲ್ಲಿ ಖಂಡಿತವಾಗ್ಲೂ ಯಾರೇ ಆದರೂ ಕೂಡ ಅದನ್ನು ಲೈಕ್ ಉಪಯೋಗ ಮಾಡೇ ಮಾಡ್ತಾರೆ. ಆ್ಯಂಡ್ ಆಲ್ಸೋ ನೀವು ಏನು ಹೇಳಿದ್ರಿ ಕನ್ನಡಿಗರ ಬೆಂಬಲ ಎಲ್ಲರದ್ದು ಕೂಡ ನಿಮಗೆ ಇರುತ್ತೆ ಖಂಡಿತವಾಗ್ಲೂ. ಆ್ಯಂಡ್ ಇದು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಯಶಸ್ವಿಯಾಗಿ ಆಗಲಿ ಅಂತ ನಮ್ಗೆಲ್ಲರೂ ಕೂಡ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕನ್ನಡ ಜನತೆಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ದಯವಿಟ್ಟು ನಮ್ಮನ್ನ ಸಹಕರಿಸಿ, ಬೆಳೆಸಿ, ಉಳಿಸಿ. ಈ ಒಂದು ಪರ್ಸನ್ಗೆ ಒಂದು ಸ್ಪೆಷಲ್ ಇಂಟ್ರಡಕ್ಷನ್ ಕೊಟ್ಟೇ ಕೊಡ್ತೀನಿ. ಪುಟ್ಟ ಮಕ್ಕಳಿಂದ ದೊಡ್ಡದವ್ರವ್ರಿಗೂ ಗೊತ್ತಿರೋ ಅಂಥ ನಮ್ಮ ಎಲ್ಲರ ಪುಟ್ಟ ಗೌರಿ, ನಮ್ಮೆಲ್ಲರ ನೆಚ್ಚಿನ ಕನ್ನಡತಿ ರಂಜನಿ ಅವ್ರಿಗೆ ಸ್ವಾಗತ. ಹಲೋ, ವೆಲ್ಕಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ವಿಶ್ವಾಸ್ ಪೇ ಲಾಂಚ್ಗೆ ನಿಮಗೆ ಆಧಾರದ ಸ್ವಾಗತ. ಧನ್ಯವಾದಗಳು. ಓಕೆ, ಹೆಂಗೆ ಅನಿಸ್ತಿದೆ ನಿಮಗೆ? ವಾಟ್ ಯು ಆರ್ ಫೀಲಿಂಗ್? ಈಗ ನೋಡಿ, ಆ್ಯಪ್ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಗೊತ್ತು. ಎಲ್ಲರೂ ನಮ್ಮ ಫೋನಲ್ಲಿ ಒಂದಲ್ಲ 10 ಆ್ಯಪ್ಗಳನ್ನ ಯೂಸ್ ಮಾಡ್ತಿರ್ತೀವಿ. ಬಟ್ ಎಲ್ಲ ಆ್ಯಪ್ಗಳು ಯಾವ ದೇಶದ್ದು, ಅದರ ಓನರ್ ಯಾರು, ಫೌಂಡರ್ ಯಾರು, ನಾವು ಯಾರನ್ನ ಬೆಳೆಸ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿರಲ್ಲ. ಎಲ್ಲ ಆ್ಯಪ್ಗೂ ಗೊತ್ತಿರಲ್ಲ. ಇವತ್ತು ನಮ್ಮ ಕನ್ನಡಿಗರದೇ ಒಂದು ಆ್ಯಪ್ ಲಾಂಚ್ ಆಗಿದೆ ಮತ್ತು ಅದು ಒಂದು ಒಳ್ಳೆ ಕಾಸಿಂದ ಬರ್ತಾ ಇದೆ ಅನ್ನೋದು ನಂಗೆ ತುಂಬ ಸಂತೋಷ ಆಗ್ತಿದೆ. ಅದಕ್ಕೆ ನಾನು ಲಾಂಚಿಗೆ ಬಂದಿರೋದು ಅತಿಥಿಯಾಗಿ. ನನಗೆ ಒಂದು ಕೊಡುಗೆ, ಇದು ನಮ್ಮ ಕನ್ನಡಿಗರಿಂದ ಒಂದು ದೇಶಕ್ಕೆ ಕೊಡುಗೆ ಕೊಡ್ತಾ ಇರುವಾಗ ನಮ್ಮದು ಒಂದು ಸಣ್ಣ ಸಪೋರ್ಟ್ ಅಂತ ನನಗೆ ಖುಷಿ ಆಗುತ್ತೆ. ಆಲ್ರೆಡಿ ನಾನು ಇನ್ನೊಂದು ಕ್ವೆಶನ್ನ ಕೇಳೋಣ ಅಂದ್ಕೊಂಡೆ, ಅದಕ್ಕೆ ಆನ್ಸರ್ ಮಾಡಿದ್ರಿ. ಏನಪ್ಪ ಅಂತಂದರೆ ಇದು ನಮ್ಮ ಕನ್ನಡಿಗರ ಆ್ಯಪ್, ಕನ್ನಡಿಗರ ಹೆಮ್ಮೆ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ಏನಾದರೂ ಒಂದು ಹೇಳಬೇಕಂತಂದರೆ ಒಂದಷ್ಟು ಲೈನ್ಸ್. ನಾನು MBA ಓದುವಾಗಲೂ ಹೇಳ್ತಾಯಿದ್ರು ಏನಂದರೆ ಥಿಂಕ್ ಗ್ಲೋಬಲ್ ಆ್ಯಕ್ಟ್ ಲೋಕಲ್ ಅಂತ. ಅಂದರೆ ನಾವು ಏನು ಜಾಗತಿಕ ಮಟ್ಟದಲ್ಲಿ ಯೋಚನೆ ಮಾಡಬೇಕು, ಆದರೆ ನಮ್ಮ ರೂಟ್ಸ್ನ ನಾವು ಬಿಡಬಾರ್ದು. ಆಗ ಮಾತ್ರ ಅದು ನಮ್ಮ ಸಕ್ಸಸ್ ಫಾರ್ಮುಲಾ. ಸಿನಿಮಾ ಆದರೂ ಅಷ್ಟೇ, ಬಿಸ್ನೆಸ್ ಆದರೂ ಅಷ್ಟೇ, ಅದನ್ನು ನಾನು ನಂಬ್ತೀನಿ ಕೂಡ. ನಾವು ಅದೇ ಥರದ ಸಪೋರ್ಟ್ ಕೂಡ ಇರಬೇಕು. ನಮ್ಮ ಲೋಕಲ್ ಜನ, ನಮ್ಮವರು ಅಂತ ಅಂದಾಗ ಮಾತ್ರ ನಾವು ಅದಕ್ಕೆ ಎಕ್ಸ್ಟ್ರಾ ಸಪೋರ್ಟ್ ಕೊಡಲೇಬೇಕು. ಸಿನಿಮಾ ಆದರೂ ಅಷ್ಟೇ, ಯಾವುದ್ರಲ್ಲಾದರೂ. ಆಗ ಅದು ತಿರ್ಗಾ ನಮ್ಮವ್ರನ್ನೇ ನಾವು ಬೆಳೆಸಿರ್ತೀವಿ. ಆ ಒಂದು ರಿಟರ್ನ್ಸ್, ಆ ಕಾಂಟ್ರಿಬ್ಯೂಷನ್ ನಮ್ಮ ಕಡೆಗೆ ಬರ್ತಾ ಇರುತ್ತೆ. ಪಾಲಿಟಿಕ್ಸಲ್ಲೂ ಕೂಡ ಯಾರು ನಮ್ಮವರು ಮುಖ್ಯಮಂತ್ರಿ ಆದಾಗ ಅಥವಾ ನಮ್ಮವರು ದೇಶದ ಪ್ರಧಾನಿ ಆದಾಗ ಅವರಿಗೆ ಹೆಚ್ಚಿನ ಸಪೋರ್ಟ್ ಇರಬೇಕು. ಆಗ ವಾಪಸ್ ಅದು ಆ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ನಮ್ಮ ರಾಜ್ಯಕ್ಕೆ ಇರುತ್ತೆ. ಸೊ ಇದು ಎಲ್ಲ ಕಡೆ ಈ ಫಾರ್ಮುಲಾ ವರ್ಕ್ ಆಗುತ್ತೆ. ಸೊ ನಾವು ಲೋಕಲ್ ಟ್ಯಾಲೆಂಟ್ಸ್ನ ಸಪೋರ್ಟ್ ಮಾಡಲೇಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ನೀವು ಏನು ಹೇಳಿದ್ರೆ ಅಕ್ಷರ ಸಹ ಸತ್ಯ ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮ ಕಡೆಯಿಂದ ವಿಶ್ವಾಸ ಅಂತ ಅಂದರೆ ಏನು? ವಿಶ್ವಾಸ್ ಪೇ ಆ್ಯಪ್ ಹೆಸರಲ್ಲೇ ವಿಶ್ವಾಸ ಇದೆ. ಅವ್ರ ಮೇಲೆ ವಿಶ್ವಾಸ ಇಟ್ಟು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮ್ಮ ಕನ್ನಡಿಗರ ಆ್ಯಪ್ ಇದು. ನಮ್ಮ ಜೊತೆ ಇದ್ದಾರೆ ಸೆಲ್ವಾ ಸರ್ ಅವರು. ಅವರ ಒಂದು ಯೋಗದಿಂದ ನಾವು ಎಲ್ಲರನ್ನೂ ಕೂಡ ಇನ್ಸ್ಪೈರ್ ಮಾಡ್ತಿರುವಂಥ ಸೆಲ್ವಾ ಸರ್ ಜೊತೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ಕೇಳೋಣ ಬನ್ನಿ. ಹಲೋ ಸರ್. ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ಬಂಧುಗಳಿಗೆ ನಾನು ಯಾವಾಗಲೂ ಹೀಗೆ ಹೇಳೋದು, ಬಲಿಷ್ಠ ಭವ್ಯ ಭಾರತದ ಬಂಧುಗಳಿಗೆ ಅಂತಂದ್ಬಿಟ್ಟು. ಯಾಕಂದರೆ ನಾವೆಲ್ಲ ಬಲಿಷ್ಠರಾಗಬೇಕು, ಬಲ್ಲಿದರಾಗಬೇಕು. ಆವಾಗಲೇ ನಾವು ಕೋವಿದರಾಗುವಂಥದ್ದು, ಇಡೀ ಪ್ರಪಂಚನ ಗೆಲ್ಲುವಂಥದ್ದು. ಸಾಕಾಗ್ಬಿಟ್ಟಿದೆ ನಮಗೆ, ಬೇರೆಯವ್ರ ಕೈಲಿ ಆಳಿಸ್ಕೊಂಡು ಸಾಕಾಗ್ಬಿಟ್ಟಿದೆ. ನಾವು ಇನ್ನು ಮುಂದೆ ನಾವು ಆಳುವಂಥವ್ರು ಆಗಬೇಕು. ಹಾಗಾಗಿ ನಮ್ಮ ಭಾರತ ದೇಶದಿಂದ ಬರತಕ್ಕಂಥ ಯಾರು ನಮ್ಮ ಇವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಮೋದಿಜಿಯವರು, ಮೇಕ್ ಇಂಡಿಯಾ ಮೇಕ್ ಇಂಡಿಯಾ ಮೇಕ್ ಇಂಡಿಯಾ ಅಂತಂದ್ಬಿಟ್ಟು. ನಾವೆಲ್ಲರೂ ಕೂಡ ಮೇಕ್ ಇಂಡಿಯಾಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇರ್ತೀವೋ ಅಷ್ಟು ಭಾರತ ಬಲಿಷ್ಠ ಆಗ್ತಾ ಇರುತ್ತೆ. ಹಾಗಾಗಿ ವಿಶ್ವಾಸ್ ಅವರು ಇವತ್ತು ಮಾಡ್ತಾ ಇರ್ತಕ್ಕಂಥ ಈ ವಿಶ್ವಾಸ್ ಪೇ ಅನ್ನೋಂಥ ಈ ಆ್ಯಪ್ ಏನಿದೆಯಲ್ಲ, ರಿಯಲಿ ಕೂಡ ನಮ್ಮೆಲ್ರಿಗೂ ಕೂಡ ವಿಶ್ವಾಸವನ್ನು ತರುವಂತಹ, ನಮ್ಮದೇ ಹಣ ನಮ್ಮಲ್ಲೇ ಉಳಿದು ನಮ್ಮಲ್ಲೇ ಬೆಳೆಸುವಂತಹ ಒಂದು ಗುಣವನ್ನು ಈ ಒಂದು ವಿಶ್ವಾಸ್ ಪೇ ಸಿಸ್ಟಮ್ ನಮ್ಗೆ ತರ್ತಾ ಇದೆ. ಹಾಗಾಗಿ ಕನ್ನಡಿಗರಲ್ಲದೆ ವಿದೇಶಿಗರು ಆಗಿರ್ಬೋದು, ಬೇರೆ ಬೇರೆ ರಾಜ್ಯದವರಾಗಿರ್ಬೋದು, ಎಲ್ಲರೂ ಕೂಡ ಭಾರತವನ್ನು ಬೆಳೆಸೋಣ, ಭಾರತವನ್ನು ಉಳಿಸೋಣ, ಭಾರತದಿಂದ ಬರುವಂಥ ದಿವ್ಯ ಸಂದೇಶವನ್ನು ಪ್ರಪಂಚಕ್ಕೆಲ್ಲದಕ್ಕೂ ಕೂಡ ಕೊಡೋಣ ಅಂತ ಹೇಳ್ತಾ ಇರೋದು. ಯಾಕಂದರೆ ಭಾರತ ಬಲಿಷ್ಠ ಆಯಿತು ಅಂತಂದರೆ, ಭಾರತ ಸದೃಢ ಆಯಿತು ಅಂತಂದರೆ ಇಡೀ ಪ್ರಪಂಚಕ್ಕೆ ಬೇಕಾಗಿರುವಂಥ ಸರ್ವಜ್ಞಾನವನ್ನು ಕೊಡುವಂಥ ಏಕೈಕ ರಾಷ್ಟ್ರ ಈ ನಮ್ಮ ಭಾರತ. ಹಾಗಾಗಿ ನಮ್ಮ ಭಾರತ ದೇಶದಿಂದ ಯಾರೇ ಬಂದು ಯಾವುದೇ ರೀತಿಯಾದಂಥ ಒಂದು ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದರೆ ಅವರಿಗೆ ನಾವು ಪ್ರೋತ್ಸಾಹವನ್ನು ಕೊಡಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಸೊ ಮೇಕ್ ಇಂಡಿಯಾ, ಯೂಸ್ ಇಂಡಿಯಾ, ಮೇಕ್ ಇಂಡಿಯಾ ಪವರ್ಫುಲ್ ಇಂಡಿಯಾ. ನಮಸ್ತೆ, ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ಒಂದು ಕ್ವೆಶನ್ನು, ಇದು ಒಂದು ಕನ್ನಡಿಗರ ಆ್ಯಪ್, ಕನ್ನಡಿಗರ ಹೆಮ್ಮೆ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ನೀವು ಭಾರತ ಬಗ್ಗೆ ಹೇಳಿದ್ರಿ, ಹೌದು, ಅಕ್ಷರ ಸಹ ಸತ್ಯ. ಅದು ಎಲ್ಲ ಇದು ಒಂದು ಕನ್ನಡಿಗರ ಹೆಮ್ಮೆ ಆಗಿರೋದ್ರಿಂದ ನಿಮಗೆ ಹೇಗೆ ಅನಿಸ್ತದೆ? ಇದು ಅದೇ ಆಗಲೇ ಹೇಳ್ತಾ ಇದ್ನಲ್ಲ, ಕಾವೇರಿಯ ನೀರನ್ನು ಕುಡಿದಂಥ ಕನ್ನಡಿಗ ನಿಜವಾಗ್ಲೂ ಕೂಡ ಇಡೀ ಪ್ರಪಂಚಕ್ಕೆ ಒಳ್ಳೆಯದನ್ನು ಮಾಡ್ತಾ ಇರ್ತಾನೆ. ಯಾಕಂದರೆ ನಮ್ಮ ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರಗಳು ಹೇಗೆ ಬಂದಿದೆ ಅಂತಂದರೆ, ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳುತ್ತೆ. ಹಾಗಾಗಿ ನಾವು ಕನ್ನಡಿಗರು ಇರ್ತೀವಲ್ಲ, ನಾವೆಲ್ಲರೂ ಕೂಡ ಸಹೃದಯದಿಂದ ಎಲ್ಲರನ್ನೂ ಕೂಡ ಆದರಿಸ್ತೀವಿ,
ಅವರಿಗೆ ಬೇಕಾಗಿರೋದನ್ನೆಲ್ಲವನ್ನು ಕೊಡ್ತಾ ಹೋಗ್ತಾ ಇರ್ತೀವಿ. ಹಾಗೆ ಬೇರೆಯವರು ಕೂಡ ಅರ್ಥ ಮಾಡ್ಕೋಬೇಕು. ಒಬ್ಬ ಕನ್ನಡಿಗ ನಾವು ಬೇರೆಲ್ಲಿಂದ ಹೋದಾಗ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ನಾವು ಸಪೋರ್ಟನ್ನು ಕೊಡ್ತಾ ಇರ್ತೀವಲ್ಲ, ಹಾಗೆ ಒಬ್ಬ ಕನ್ನಡಿಗ ಮಾಡಿರೋಂಥ ಈ ವಿಶ್ವಾಸ್ ಪೇ ಆ್ಯಪನ್ನು ಪ್ರತಿಯೊಬ್ಬರು ಬಳಸ್ಕೊಳ್ಳಿ. ಜೀವನದಲ್ಲಿ ವಿಶ್ವಾಸ್ ಪೇಯನ್ನು ಬೆಳೆಸ್ತಾ ಹೋದಾಗ ಖಂಡಿತವಲ್ಲೂ ಕೂಡ ನಮ್ಮ ಜೀವನದಲ್ಲೂ ಕೂಡ ಎಲ್ಲರಿಗೂ ವಿಶ್ವಾಸ ಬಂದೇ ಬರುತ್ತೆ. ಹಾಗಾಗಿ ಒಬ್ಬ ಕನ್ನಡಿಗ ಇದನ್ನು ಮಾಡ್ತಾ ಇದ್ದಾನೆ ಅಂತಾರೆ ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಬೇರೆ ಬ್ರಿಟಿಷ್ನವರು ಅವರು ಇವರು ಬೇರೆ ದೇಶದವ್ರು ಮಾಡಿದಾಗೆಲ್ಲ ನಾವು ಇಂಥದ್ದೊಂದು ಬಂದಿದೆ ಅಂತೆ ಬಳಸ್ಕೊಳ್ಳೋಣ ಉಳಿಸ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂತಾರೆ. ಹಾಂ ನಾವು ಬಳಸ್ಕೊತಾ ಇದ್ದೀವಿ, ಉಳಿಸ್ಕೊಳ್ಳೋದು ಅವರು, ಕೊನೆಗೆ ಬೋಳ್ಸೋದು ಯಾರಿಗೆ? ನಮಗೆ ಬೇಡ ಅದು. ಸೊ ನಮ್ಮ ಕನ್ನಡಿಗರು ಬಳಸಿದ್ದಾರೆ, ಇದನ್ನು ತಂದಿದ್ದಾರೆ. ಇದನ್ನು ನಾವು ಬಳಸ್ಕೊಂಡು ನಮ್ಮ ಕನ್ನಡಿಗರನ್ನ ಬೆಳೆಸ್ತಾ ಹೋಯ್ತು ಅಂದರೆ ಕನ್ನಡಿಗರು ಖಂಡಿತವಾಗ್ಲೂ ಕೂಡ ಕನ್ನಡ ನಾಡನ್ನು, ಭಾರತ ದೇಶವನ್ನು ವಿಶ್ವಾದ್ಯಂತ ಎಲ್ಲ ಕಡೆಗೆ ಸುಖ, ಶಾಂತಿ, ನೆಮ್ಮದಿ, ಸೌಹಾರ್ದತೆಯನ್ನು ತರುವಂಥ ಏಕೈಕ ಜನಾಂಗ, ಏಕೈಕ ಹೃದಯ ಶ್ರೀಮಂತಿಕೆ ಇರುವಂಥವ್ರು ಯಾರು ಅಂತಂದರೆ ನಮ್ಮ ಕನ್ನಡಿಗರು. ಹಾಗಾಗಿ ಈ ಕನ್ನಡದ ಒಬ್ಬ ನಮ್ಮ ವಿಶ್ವಾಸ್ ಅವರು ಈ ಒಂದು ಆ್ಯಪನ್ನು ಸ್ಟಾರ್ಟ್ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಎಲ್ರಿಗೂ ಕೂಡ ಹೆಮ್ಮೆಯ ವಿಚಾರ. ಹಾಗಾಗಿ ತಾಯಿ ಭುವನೇಶ್ವರಿಗೆ ನಮ್ಮ ಕೃತಜ್ಞತೆಯನ್ನು ಸದಾ ಸರ್ವದಾ ಸಲ್ಲಿಸ್ತಾರೆ. ನಮಸ್ತೆ. ಜೈ ಕರ್ನಾಟಕ ಮಾತೆ. ನಮ್ಮ ಜೊತೆ ಇದ್ದಾರೆ ಇವತ್ತು ಅಮೂಲ್ ಭಾರದ್ವಾರ್ ಅವರು. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಸರ್. ಗುಡ್ ಮಾರ್ನಿಂಗ್. ಓಕೆ English is fine? Yes. Okay. How are you, sir? Fine. Very firstly, welcome to Vishwas Pay Grand Launch. And how you are feeling? All fine. We have all the way came from Mumbai actually. We are Oh, investors very with nice. Vishwas company since past 3 to 4 months. And based on the invitation by Vishwas and Supriya madam, we have came here. Yeah. You are all the way from Mumbai. Yes. Mumbai. Okay. He is all the way from Mumbai, and he is here. He is an investor of Vishwas Pay. And how you are feeling like you are a part of this grand launch? I mean, like even for this launch you have invested, and how you are feeling like it's a Kannada Bangalore app, right? How you are feeling? It's good actually. It will be a parallel application along with Google Pay and Phone Pay, and so there is one application developed by the Indian for the Indians, so it is good invention. One question is, have you before have you invested in some other apps and in Bangalore or what? No, this is the first experience. First experience, and for that how you are feeling, sir? First experience with Kannada people. Well, that is okay. It is a 50-50 feeling actually, because it is a mixed kind of feeling, because this is the first experience and I am yet to see the outcome of all this. Yeah. We are really glad that you are a part of this grand launch and this part of ವಿಶ್ವಾಸ್ ಪೇ. ಆ್ಯಂಡ್ ರಿಯಲಿ ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಇದ್ದಾರೆ ಇವತ್ತು ಗುರೂಜಿ ಅವರು. ಸೊ ಅವ್ರ ಹತ್ರ ಏನು ಅನಿಸ್ತದೆ, ಹೇಗೆ ಅನಿಸ್ತದೆ ಎಲ್ಲ ಕೇಳೋಣ ಬನ್ನಿ. ಮೊದಲನೇದಾಗಿ ವಿಶ್ವಾಸ್ ಪೇ ಲಾಂಚ್ಗೆ ನಿಮಗೆ ಆಧಾರದ ಸ್ವಾಗತ. ಆ್ಯಂಡ್ ಹೆಂಗೆ ಅನಿಸ್ತಿದೆ ಸರ್? ಒಂದು ಸಣ್ಣ ಏಜಲ್ಲಿ ನಾವೆಲ್ಲ ರಿಲಯನ್ಸ್ ಅಂಬಾನಿ ಸ್ಟಾರ್ಟೆಡ್ ಫ್ರಮ್ 1 ರೂಪಿ ಇಂದ ಕಂಪನಿ ಕಟ್ಟಿದ್ದು. ಒಬ್ಬ ಆಡಿಟರು ಮೊನ್ನೆ ಈ ಜಗತ್ತಲ್ಲಿ ಯಾರೂ ಅಂಥದ್ದೊಂದು ಮದುವೆ ಮಾಡಿರಲಿಕ್ಕಿಲ್ಲ. ಅಂಥ ಮದುವೆ ಮಾಡಿದ್ದನ್ನು ನಾವೆಲ್ಲ ಪ್ರೌಡಾಗಿ ತಗೊಂಡ್ವಿ. ಇವತ್ತು ಚಾಮುಂಡೇಶ್ವರಿ ಹುಟ್ಟಿದಬ್ಬ ಮತ್ತು ಇಂಡಿಪೆಂಡೆನ್ಸ್ ಡೇ ಇರೋ ಟೈಮ್ ಸಮೇತ ಇವತ್ತು ನಾವೆಲ್ಲ ಹೊರದೇಶದ ಸ್ಲೇವಿಸಮಿಂದ ಇಂಡಿಪೆಂಡೆನ್ಸ್ ಆ್ಯಪಿನ ಕಾರಣದಿಂದ ತಗೊಂಡಿದ್ದೀವಿ ಅಂತ ಅನಿಸುತ್ತೆ. ಸೊ ನಾವು ಕನ್ನಡದವರಿಗೆ ರಿಕ್ವೆಸ್ಟ್ ಮಾಡೋದು, ನಮ್ಮ ಹುಡುಗರು ಒಬ್ಬ ಕೃಷಿಕನ ಮಗ ಒಂದು ಹೊಸ ಕೃಷಿಯನ್ನು ಮಾಡಿದ್ದಾನೆ ಎಂಟರ್ಪ್ರಿನರ್ ಆಗಿ. ಸೊ ಅದಕ್ಕೆ ನಾವು ಬೆನ್ನು ತಟ್ಟೋ ಮೂಲಕ ನಾವು ಬರೀ ಕ್ಲಾಪ್ಸ್ ಹೊಡೆದ್ರೆ ಏನೂ ವರ್ಕ್ ಆಗಲ್ಲ. ನಾವೆಲ್ಲ ಆ್ಯಪನ್ನು ಡೌನ್ಲೋಡ್ ಮಾಡಿ ಆ್ಯಕ್ಷನ್ ಥ್ರೂ ಅವ್ರಿಗೆ ಸಪೋರ್ಟ್ ಮಾಡಿದಾಗ ನಮ್ಮ ದೇಶದಲ್ಲೇ ನಮ್ಮ ರಾಜ್ಯದಲ್ಲೇ ಒಂದು ಸಂಸ್ಥೆ ಹುಟ್ಟಾಕೊಳ್ಳುತ್ತೆ. ಅದರಿಂದ ಎಷ್ಟೋ ಇಲ್ಲಿ ಜನಕ್ಕೆ ಕೆಲಸ ಸಿಗುತ್ತೆ. ಮಹಿಳೆಯರಿಗಾಗಲಿ, ಇಲ್ಲಿರೋ ಬಡ ಮಕ್ಕಳ ಫಾರ್ಮರ್ನ ಮಕ್ಕಳಿಗಾಗಲಿ ಒಂದು ಬ್ಯಾಕ್ ಸಪೋರ್ಟ್ ಆಗುತ್ತೆ, ಕಂಪನಿಯೂ ಬೆಳೆಯುತ್ತೆ. ಸೊ ಒಂದು ಸ್ಲೋಗನಲ್ಲಿ ಹೇಳ್ಬೋದಂದರೆ ಫಾರ್ ದ ಪೀಪಲ್, ಫ್ರಮ್ ದ ಪೀಪಲ್ ಆ್ಯಂಡ್ ಟು ದ ಪೀಪಲ್. ಸೊ ಈ ಡೆಮೋಕ್ರಸಿಯನ್ನು ವಿಶ್ವಾಸ ಅವನ ಹೆಸರಿಗೆ ತಕ್ಕಾಗಿ ಇದನ್ನು ಸೃಷ್ಟಿ ಮಾಡಿದ್ದಾನೆ. ಸೊ ಇಟ್ ಈಸ್ ಎ ಜರ್ನಿ ಫ್ರಮ್ ಫೈನೈಟ್ ಟು ಇನ್ಫೈನೈಟ್. ಆಲ್ ದಿ ಬೆಸ್ಟ್. ಎಲ್ಲ ಜನತೆ ಸಪೋರ್ಟ್ ಮಾಡಲಿ, ದೇವರು ಆಶೀರ್ವಾದ ಮಾಡಲಿ. ಇವತ್ತು ಚಾಮುಂಡೇಶ್ವರಿ ಹುಟ್ಟಿದಬ್ಬ ದಿನ ಈ ಆ್ಯಪ್ ಹುಟ್ಟಿರೋದ್ರಿಂದ ಭುವನೇಶ್ವರಿ ಹೇಗೆ ಪರ್ಮನೆಂಟು, ಈ ಕಂಪನಿಯು ಹಾಗೆ ಪರ್ಮನೆಂಟ್ ಅಂತ ನನ್ನ ಅಭಿಪ್ರಾಯ.